ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಭಾನುವಾರದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹಸ್ಬೆಂಡ್ ಮನೆ ಹತ್ರ ದೇವ್ರ ಕರೆಸಿದ್ರು ಅಣ್ಣಮ್ಮ ತಾಯಿ. ಸೊ ಪ್ರೊಸೆಷನ್ ನಡೀತಾ ಇತ್ತು. ಹಾಗೆ ಮಕ್ಕಳನ್ನು ಕರ್ಕೊಂಡು ಆಚೆ ಹೋದ್ವಿ, ನೋಡ್ಕೊಂಡು ಬರೋಣ ಅಂತ ಹೇಳಿ. ಪ್ರತಿ ವರ್ಷನೂ ಕರೆಸ್ತಾರೆ. ಸೊ ಮಕ್ಕಳನ್ನ ದೇವ್ರ ಹತ್ರ ಮುಟ್ಟಿ ಕೊಡೋಕ್ಕೆ ಕೊಟ್ಟಿದ್ವಿ. ಸೊ ತುಂಬ ಖುಷಿ ಆಯಿತು. ಆಮೇಲೆ ಒಂದು ಕಡೆ ಬೇಜಾರು ಆಯಿತು ನನಗೆ. ನಾನು ಹೇಳೋದೇ ಬೇಡ ಏನಕ್ಕೆ ಬೇಜಾರಾಯಿತು ಅಂತ ಹೇಳಿ. ಹಸ್ಬೆಂಡ್ ಮನೆ ಏರಿಯಾ ಅಲ್ವಾ, ಸೊ ಹಾಗಾಗಿ. ಸೊ ನೆಕ್ಸ್ಟು ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಾಗೇನೆ. ಫೈನಲಿ ಮಂಡೇ ಅಂತೂ ಬಂತು. ಹಾಗೆ ಬೆಳಗ್ಗೆ ಬೇಗ ಎದ್ದು ನಮ್ಮ ಅತ್ತೆ ಪೂಜೆ ಪುನಸ್ಕಾರಗಳೆಲ್ಲನೂ ಕಂಪ್ಲೀಟ್ ಮಾಡಿದ್ರು. ಯಾಕೆ ಅಂತಂದ್ರೆ ಮಗನ ಫಸ್ಟ್ ಟೈಮ್ ಮನೆ ದೇವ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಹೂ ಮುಡಿ ಶಾಸ್ತ್ರ ಇತ್ತು. ಸೊ ಅದಕ್ಕಾಗಿ ಬನ್ನಿ, ನಾನು ನನ್ನ ಮಕ್ಕಳು, ನಮ್ಮ ಅತ್ತೆ, ನಮ್ಮ ನಾದ್ನಿ ಮತ್ತೆ ಅವ್ರ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದೀವಿ. ಗಾಳಿ ಸಾಯಂಕಾಲ ಕರ್ಕೊ ಬರ್ತೀನಿ ಚಿನ್ನಿ. ಅಂತೂ ಇಂತೂ ಮನೆ ದೇವ್ರು ತಲುಪಿದ್ವಿ. ಏನಿಲ್ಲ, ನಮ್ಮ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಅಷ್ಟೇ, 20 minutes ಅಷ್ಟೇ ಇರೋದು. ಸೊ ಲಾಂಗ್ ಡಿಸ್ಟೆನ್ಸ್ ಅಂತ ಏನೂ ಇಲ್ಲ. ಸೊ ಇದೇ ನೋಡಿ ನಮ್ಮ ಮನೆ ದೇವ್ರ ದೇವಸ್ಥಾನ, ಹಸ್ಬೆಂಡ್ ಮನೆದು, ಲಕ್ಷ್ಮೀ ಸಿದ್ದೇಶ್ವರ ಸ್ವಾಮಿ ಅಂತ ಹೇಳಿ. ತುಂಬಾನೇ ಸ್ಟ್ರಿಕ್ಟು, ತುಂಬಾನೇ ಕಟ್ನಿಟ್ಟು. ನಾವು ಕುರುಬರಾಗಿರೋದ್ರಿಂದ ನಮ್ಗೆ ಸ್ವಲ್ಪ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತೆಲ್ಲ ಇರುತ್ತೆ. ನೋಡಿ, ಇದು ಸುತ್ತಮುತ್ತಲು ಈ ರೀತಿ ಇದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಅಂಡ್ ಮಗನ್ಗೆ ಹೂ ಮುಡಿ ಶಾಸ್ತ್ರ ಅಂತ 1-2 ಕೂದ್ಲುನ ಕೊಟ್ಟು ಅದಾದ ನಂತರ ನಾವು ಧರ್ಮಸ್ಥಳಕ್ಕೆ ಕೊಡ್ಬೇಕು. ಇನ್ನೂ 1-2 ಹರಕೆ ಬಾಕಿ ಇದಾವೆ. ಅದ ಮಂತ್ರಾಲಯಕ್ಕೂ ಕೊಡ್ಬೇಕು, ಅದಾದ್ಮೇಲೆ ತಿರುಪತಿಗೂ ಕೊಡ್ಬೇಕು. ಹಸ್ಬೆಂಡು ಮಂತ್ರಾಲಯಕ್ಕೆ ಕೊಡ್ತೀನಿ ಅಂತ ಅನ್ಕೊಂಡಿದ್ರು. ಸೊ ಹಂಗಾಗಿ ಇದು ಸಿಂಪಲ್ ಆಗಿ ನಾವು ಮನೆ ಮಟ್ಟಿಗೆ ಮಾಡ್ಕೊಂಡ್ವಿ. ಯಾರನ್ನೂ ಸಹ ಕರೆದಿರ್ಲಿಲ್ಲ ನಮ್ಮ ಅತ್ತೆ, ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ಆಮೇಲೆ ಮಟ್ಲಕ್ಕಿ ಮತ್ತೆ ಪೂಜೆ ಸಾಮಾನೆಲ್ಲ ತಗೊಂಬನ್ನಿ ಅಂತ ಅವ್ರು ಒಂದು ಲಿಸ್ಟ್ ಕೊಟ್ಟಿದ್ರು. ಸೊ ಹಂಗೆ ಸಹ ತಗೊಂಡು ಹೋಗಿದ್ವಿ. ನನ್ನ ನಾದ್ನಿ ಅವ್ರು ಕೊಡ್ತಾ ಇದಾರೆ ನೋಡಿ ಎಲ್ಲ ಪೂಜೆ ಸಾಮಾನೆಲ್ಲ. ನಮ್ ಕಡೆ ಸ್ವಲ್ಪ ಹಿಂಗೇನೆ, ಸ್ವಲ್ಪ ಜಾಸ್ತಿ ನಿಯಮ ನಿಷ್ಠೆ. ಕೃಷ್ಣ ಹಾಕ್ಬಿಟ್ಟು ಅದ್ರೊಳಗೆ ಅರ್ಶಿನ ಕುಂಕುಮ ಹೂವು ಬಳೆ ಆ ತಟ್ಟೆಗ ಇಟ್ಕೊಳ್ಳಿ 3%.
ಅಲ್ಲಿ ಕೂತ್ಕೊಂಡು ಅಮ್ಮ ಪಕ್ಕ ಕೂತ್ಕೊಂಡು ಇನ್ನೇ ಅಡ್ಡ ಕಟ್ಕೊಂಡು ಹೋಗ್ತಾರೆ ಇನ್ನೇ ಅಡ್ಡ ಇರಮ್ಮ ತುಂಬ ತುದಿ ಹಿಂಗೆ ಬಟ್ಟೆ ಕೂಡ ಒಂದು ವಿದ್ಯಾ ಬುದ್ಧಿ, ಒಂದು ಆಯುಷ್ಯು ಆರೋಗ್ಯ, ಒಂದು ನೆಮ್ಮದಿ ಮನುಷ್ಯನಿಗೆ ಬೇಕಾಗಿದೆ. ಮೂರನ್ನು ಸದಾಕಾಲ ನಡೆಸ್ಕೊಂಡು ಹೋಗಪ್ಪ ಅಂತೇಳಿ ಮೂರು ತಾಯಿ ತಲೆ ಮೇಲೆ ಬರೋ ಮಗು ತಲೆ ಮೇಲೆ ಬರೋದು ಎಲೆ ಮೇಲೆ ಹೋಗ್ತೀವಿ ಅಂತೇಳಿ ಎಲೆ ಅಡಿಕೆ ಇಟ್ಟು ಅದಕ್ಕೆ ಹಣ ಕಟ್ಟಿದ್ರೆ ಏನೇ ಮಗು ತೊಂದರೆಗಳು ಏನೇ ತಾಪತ್ರಗಳು ಆ ಸ್ವಾಮಿ ನಿವಾರಣೆ ಮಾಡ್ತಾರೆ ಅನ್ನೋ ನಂಬಿಕೆ. ಆಮೇಲೆ ಏನಂದ್ರೆ ಆ ಸ್ವಾಮಿಗೆ ಕೋಪ ಜಾಸ್ತಿ ಅಪ್ಪ, ಮಕ್ಳುಗಳಂದ್ರೂ ಹಂಗೆ ಇರ್ತಾರೆ. ಕೋಪ ಅನ್ನೋದು ಪಾಪ ಜಾಸ್ತಿ. ಕೋಪ ಅಂದ್ರೆ ಹೇಳ್ಬಾರ್ದು. ಮೂರು ನಮಸ್ಕಾರ ಪಪ್ಪು ಅಮ್ಮ ನಮ್ ಚಿನ್ನ ನಮಸ್ಕಾರ ಮಾಡ್ಕೊಂಬಂಗದ. ಹೌದಾ? ಬೆಲ್ಲ ಇಡಿಟಲ್ಲ ಅದೇನು ತೊಗೊಳಲ್ಲ. ಸೊ ನೋಡಿದ್ರಲ್ಲ, ಮಗನ್ಗೆ ಒಂದು ದೇವ್ರ ಕಾರ್ಯ ಅಂತ ಮಾಡ್ಬೇಕಿತ್ತು, ಹೂ ಮುಡಿ ಶಾಸ್ತ್ರ ಅಂತ. ಸೊ ಅದನ್ನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರೂ ನನ್ನ ಮಗಂಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದೀರಾ. ನನ್ನ ಮಗಳಿಗೂ ಅಷ್ಟೇ ತುಂಬಾ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್.